ಬ್ಯಾನರ್ ಗಲಾಟೆಯ ಬಳಿಕ ಬಳ್ಳಾರಿಗೆ ಡಿಕೆ ಶಿವಕುಮಾರ್ ಅವರ ಎಂಟ್ರಿ. ಮೃತ ರಾಜಶೇಖರ್ ನಿವಾಸಕ್ಕೆ ಡಿಸಿಎಂ ಡಿಕೆ ಭೇಟಿ. ರಾಜಶೇಖರ್ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ಸಾಂತ್ವನ. ಅವರ ಕುಟುಂಬದವರ ಜೊತೆಗೆ ಮಾತುಕತೆ. ಘಟನೆ ನಡೆದ ಹಿನ್ನೆಲೆ ಕಾರಣಗಳ ಬಗ್ಗೆ ಮಾಹಿತಿ ಸಂಗ್ರಹ. ಇದೇ ವೇಳೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗೆಯೇ ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ಏನ್ ನೆರವು ಬೇಕೋ ಅದನ್ನು ಒದಗಿಸಿಕೊಡ್ತೀವಿ ಅನ್ನೋ ಮಾತನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಡ್ತಾರೆ. ಅವರ ಕುಟುಂಬಸ್ಥರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳೋದರ ಜೊತೆಗೆ ಧೃತಿಗೆಡಬೇಡಿ, ನಿಮ್ಮ ಜೊತೆಗೆ ನಾವಿರ್ತೀವಿ, ಯಾವುದೇ ರೀತಿಯ ನೆರವು ಬೇಕಿದ್ರೂ ಕೂಡ ನಾವು ನಿಮಗೆ ಸಹಾಯವನ್ನ ಮಾಡ್ತೀವಿ ಅನ್ನೋ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಅವರ ಕುಟುಂಬಸ್ಥರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾದಂತಹ ಕ್ಷಣ ಇದು. ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಇಡೀ ಪಕ್ಷನೇ ಅವ್ರ ಜೊತೆ ಇದೆ ಅನ್ನೋದಕ್ಕೆ ಬಂದಿರೋದು ನಾನು. ಅವರು ಕುಟುಂಬಸ್ಥರು ಒಂದು ನೌಕರಿ ಮಾಡ್ತಾ ಇದ್ದಾರೆ ಸರ್. ಪ್ರೊಸೀಜರ್ ಏನೇನಿದೆ ಅದನ್ನು ನಾನು ನೋಡ್ತೀನಿ. ನೌಕರಿ ಕೊಡೋದು ಕಾನೂನು ಚೌಕಟ್ಟಿನಲ್ಲಿ ಹಿಂದೆ ಎಲ್ಲ ಏನೇನು ತೀರ್ಮಾನಗಳಾಗಿದೆ ಅದೆಲ್ಲ ನಾವು ನೋಡಬೇಕು. ನೀವು ಅಂಗವಿಕಲರಿಗೆ ಅವರಿಗೆ ಸ್ಪಾಟಲ್ಲೇ ನೌಕರಿ ಕೊಡಿಸಿರೋದು ಉದಾಹರಣೆಗಳಿದ್ದಾವೆ ನೀವುಗಳೇ ನಿಮ್ಮ ಕ್ಷೇತ್ರದಲ್ಲಿ ಸರ್. ಇದನ್ನು ಮಾಡ್ಬೋದಲ್ವಾ ಸರ್? ಇದಕ್ಕೆ ಏನು ನಿಯಮಾವಳಿಗಳು ನೋಡೋಣ. ನಿಮ್ಮ ಸಲಹೆ ಕೇಳ್ತಾ ಇದ್ದೀನಿ, ಕೇಳ್ಬಿಟ್ಟು ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಸೊ ಆ ಕುಟುಂಬ ಹತ್ರ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಅಧಿಕಾರಿಗಳ ಹತ್ರ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ. ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಭೇಟಿ ಮಾಡ್ಬೋದಾಯಿತು, ಆದರೆ ಸಾರ್ವಜನಿಕರು ಕೆಲವರೆಲ್ಲ ಬಂದು ನಾನು ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಹೋಟೆಲಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತೀನಿ. ದುರ್ಘಟನೆ ಆಗಬಾರ್ದಾಗಿತ್ತು. ಸೊ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ.